ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ತುಂಬ ಆತ್ಮೀಯರು, ಹಿರಿಯರು ಆದ ಕೆಲವು ಸ್ನೇಹಿತರು ವಾಟ್ಸಪ್ಪಲ್ಲಿ ಕೇಳಿದ್ದೀರಾ, ಮದುವೆ ಆದ ಮೇಲೆಯೂ ಆ ನಂತರದ ದಿನಗಳಲ್ಲಿಯೂ ಪ್ರೀತಿ ಹುಟ್ಟಬಹುದೇ, ಅದು ಅನೈತಿಕವಲ್ಲವೇ ಎಂದು. ಸ್ನೇಹಿತರೆ, ಬೀಚಿಯವರ ಒಂದು ಕೋಟ್ನ ನಾನಿಲ್ಲಿ ಹೇಳ್ತೇನೆ. ದೃಷ್ಟಿ ಬದಲಾಯಿಸಿ ನೋಡು, ದೃಶ್ಯವೇ ಬದಲಾಗಬಹುದೇನೋ. ದೃಷ್ಟಿ ಬದಲಾಯಿಸಿ ನೋಡು, ದೃಶ್ಯವೇ ಬದಲಾಗಬಹುದೇನೋ. ಹೌದು ಸ್ನೇಹಿತರೆ, ಪ್ರೀತಿ ಕೇವಲ ಮನಸ್ಸಿನ ಭಾವನೆ ಅಷ್ಟೇ ಅಲ್ಲ, ಬದುಕಲು ಬೇಕಾದ ಸುಂದರ ಅನುಭೂತಿ. ಪ್ರೀತಿಸುವುದು ಎಂದರೆ ಸ್ವಾರ್ಥವಿಲ್ಲದೆ, ಯಾವುದೇ ನಿರೀಕ್ಷೆಗಳಿಲ್ಲದೆ ಮತ್ತೊಬ್ಬರ ಸಂತೋಷದಲ್ಲಿ ಖುಷಿ ಕಾಣುವ ಮನಸ್ಥಿತಿ. ಪ್ರೀತಿ ಯಾವಾಗ ಬೇಕಾದರೂ ಯಾವ ವಯಸ್ಸಿನಲ್ಲಾದರೂ ಹುಟ್ಟಬಹುದು. ಪ್ರೀತಿ ಎನ್ನುವುದು ಅನೈತಿಕತೆಯ ಭಾವವಲ್ಲ. ಪ್ರೀತಿ ಸ್ವೀಕಾರ, ಗೌರವವನ್ನು ಹೊಂದಿರ್ತದೆ ಅಥವಾ ಒಳಗೊಂಡಿರುತ್ತದೆ. ಪ್ರೀತಿ ಎಂಬುದು ಸ್ನೇಹ, ಸಮಾಜ, ಕುಟುಂಬ ಎಲ್ಲ ಸಂಬಂಧಗಳ ಮೂಲ ಪ್ರೀತಿಯೇ ಆಗಿರುತ್ತೆ. ಜೀವನದಲ್ಲಿ ಏನೆಲ್ಲ ಸಾಧಿಸಿದ ವ್ಯಕ್ತಿ ಪ್ರೀತಿಯಲ್ಲಿ ಸೋತಿದ್ದರೆ, ಪ್ರೀತಿ ದೊರಕದಿದ್ದರೆ ಅಲ್ಲಿ ಖಾಲಿತನ ಮಾತ್ರವೇ ಇರುತ್ತದೆ. ಆದ್ದರಿಂದ ಪ್ರೀತಿ ಯಾವ ವಯಸ್ಸಿನಲ್ಲಿದ್ದರೂ, ಯಾರಿಗಾದರೂ, ಯಾವ ಹಂತದಲ್ಲಿದ್ದರೂ ಬದುಕನ್ನು ಚೆಂದಗೊಳಿಸಿಕೊಳ್ಳಲು ಇಲ್ಲವೇ ತಾವು ಉಸಿರಾಡಲು ಪ್ರೀತಿಯ ಭಾವಕ್ಕೆ ಒಳಗಾಗುತ್ತಾರೆ. ಮನಸ್ಸಿನ ಪ್ರತಿ ಮನುಷ್ಯನಿಗೂ ಭಾವನಾತ್ಮಕವಾದ ಭಾವ, ಹೃದಯ ಪ್ರಫುಲ್ಲವಾಗಿ ಮನಸ್ಸಿನ ಶಾಂತಿ ಕಾಪಾಡಿಕೊಳ್ಳಲು ಈ ಪ್ರೀತಿ ಸಹಕಾರಿಯಾಗುತ್ತೆ. ಹೀಗೆ ನಾನೊಂದು ಬುಕ್ಕಲ್ಲಿ ಓದಿದ್ದೆ, ಕೃಷ್ಣನ ಮನಸ್ಸಿನ ಸ್ಥಾನದ ಕುರಿತಾಗಿ. ಆತನ ಮನೆಯೊಡತಿ ರುಕ್ಮಿಣಿ ಒಮ್ಮೆ ಕೇಳುವಳು, ಕೃಷ್ಣ ಹೆಂಡತಿ ಸ್ಥಾನ ದೊಡ್ಡದ ಅಥವಾ ಪ್ರೇಯಸಿಯ ಸ್ಥಾನ ದೊಡ್ಡದ ಎಂದು. ಆಗ ಕೃಷ್ಣ ಹೇಳುವ, ಸೀತೆಯಂತಹ ಹೆಂಡತಿ ಸಿಕ್ಕರೆ ಹೆಂಡತಿ ಸ್ಥಾನ ದೊಡ್ಡದು, ರಾಧೆಯಂಥ ಪ್ರೇಯಸಿ ಸಿಕ್ಕರೆ ಪ್ರೇಯಸಿ ಸ್ಥಾನ ದೊಡ್ಡದೆಂದು. ಸ್ನೇಹಿತರೆ, ನೀವೇ ತೀರ್ಮಾನಿಸಿ ಪ್ರೀತಿಯ ಪರಿಧಿ ಈ ಉತ್ತರದಲ್ಲಿ. ಸಂಬಂಧಗಳ ಮೌಲ್ಯವೇ ಅರಿಯದೆ ಅಕ್ರಮ, ಅನೈತಿಕ ಎಂಬುದಾಗಿ ಹೆಸರಿಸುವುದು ಅಕ್ಷಮ್ಯ ಅಪರಾಧ. ತೀರ್ಮಾನಿಸಲು ನಾವು ಯಾರು? ಇಷ್ಟ ಆದವರಿಗೆ ಅದು ಪ್ರೀತಿ, ಇಲ್ಲದವರ ದೃಷ್ಟಿಯಲ್ಲಿ ಅದು ಅಕ್ರಮ ಎಂಬ ಹೆಸರಿನಲ್ಲಿ ಕರೆಯಲ್ಪಡುತ್ತೆ. ಮದುವೆಯ ನಂತರ ಉಂಟಾಗುವ ಪ್ರೀತಿ ಬೇರೆಯವರೊಂದಿಗೆ ತುಂಬ ಗಾಢವಾಗಿರುತ್ತದೆ. ಯಾಕೆ ಗೊತ್ತಾ? ಮದುವೆ ಎಂಬ ಸಂಬಂಧ ಮನಸ್ಸಿಗೆ ನೆಮ್ಮದಿ ಕೊಡದೇ ಇದ್ದಾಗ, ಅಲ್ಲಿ ಅವರು ಉಳಿಯಲು ಆಗದೆ, ಹೊರಬರಲು ಆಗದೆ ಒದ್ದಾಡುವಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ, ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಯನ್ನು ಕಂಡಾಗ ಪ್ರೀತಿಯಲ್ಲಿ ಬೀಳುವ ಚಾನ್ಸಸ್ ತುಂಬ ಇರುತ್ತೆ. ನಾನು ಇಲ್ಲಿ ಟೈಮ್ ಪಾಸ್ ಅಥವಾ ದೈಹಿಕ ಆಕರ್ಷಣೆಯಲ್ಲಿ ಉಂಟಾಗುವ ಸೋಕಾಲ್ಡ್ ಪ್ರೀತಿ ಬಗ್ಗೆ ಮಾತನಾಡ್ತಿಲ್ಲ ಸ್ನೇಹಿತರೆ. ಇಂತಹ ಪ್ರೀತಿಯಲ್ಲಿ ಯಾವ ನಿರೀಕ್ಷೆ ಇರೋಲ್ಲ, ಕೊಳ್ಳುವಿಕೆಗಳೂ ಇರೋಲ್ಲ. ಇಲ್ಲಿ ಮಾತುಗಳು ನಿರಾಳವಾಗಿರುತ್ತೆ. ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸ್ಪಂದಿಸುವವರಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಆತಂಕ, ಅಸಮಾಧಾನವಿರಲ್ಲ. ಇಲ್ಲಿ ಇರೋದು ಕೇವಲ ಆತ್ಮೀಯತೆ, ಶಾಂತಿ. ಇಲ್ಲಿ ಮದುವೆ ಕೊಡದೇ ಇರುವ ಬೆಚ್ಚನೆಯ ಭಾವವನ್ನು ಈ ಸಂಬಂಧ ಕೊಡಬಹುದು. ನಾ ಎಂದು ಇದನ್ನ ಉತ್ತೇಜಿಸ್ತಿಲ್ಲ. ಇಲ್ಲಿ ಮೇಲೆ ಕೇಳಿರುವ ಮಾತಿಗೆ ನನ್ನ ಯೋಚನಾ ದಾಟಿಯಲ್ಲಿ ನಾನು ಉತ್ತರಿಸ್ತಿರುವೆ. ಈಗಾಗಲೇ ನಿಮಗೆ ನಿಮ್ಮದೇ ಕುಟುಂಬವಿದೆ, ಜವಾಬ್ದಾರಿ ಇದೆ, ಸಾಮಾಜಿಕ ಮಾನ್ಯತೆ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸಂಬಂಧಗಳಿಗೆ ಯಾವುದೇ ಮಾನ್ಯತೆ ಇರೋಲ್ಲ. ರಹಸ್ಯ ಸ್ನೇಹ ರಹಸ್ಯವಾಗಿ ಎಂದಿಗೂ ಉಳಿಯೋಲ್ಲ. ಹಾಗಾಗಿ ಇದರ ಗಂಭೀರತೆ ಅರಿತು ಆತ್ಮೀಯ ಈ ಸಂಬಂಧ ಒಂದು ಸುಂದರ ಸ್ನೇಹವಾಗಿ ನಿಂತಾಗ, ಅಲ್ಲಿ ಯಾವ ಹಿಂಜರಿಕೆ ಇಲ್ಲದೆ ಆತ್ಮವಿಶ್ವಾಸದಿಂದ ಈ ಸ್ನೇಹವನ್ನು ಗೌರವಿಸಿದಾಗ ಅದು ಅನೈತಿಕ, ಅಕ್ರಮ ಎಂಬುದಾಗಿ ಕರೆಯಲ್ಪಡಲಾಗುವುದಿಲ್ಲ.
ಸ್ವಾರ್ಥ, ದುರಾಲೋಚನೆ ಕುಟುಂಬ ಜೀವಿತವನ್ನು ಹಾಳುಗೆಡುತ್ತೆ. ಇದಕ್ಕೆ ಬಲಿಪಶುಗಳು ಮಕ್ಕಳು, ನಂಬಿದ ಗಂಡ, ನಂಬಿದ ಹೆಂಡತಿ. ಹಾಗಾಗಿ ಇಂಥ ಸಂಬಂಧಗಳಿಂದ ಆದಷ್ಟು ಹೊರಬಂದು ನಿರ್ಭಯವಾಗಿ ಮತ್ತೊಮ್ಮೆ ಸ್ವತಃ ಬದುಕನ್ನ ಪ್ರೀತಿಸುವ ಮನೋಬಲವನ್ನ ಬೆಳೆಸ್ಕೊಳ್ಬೇಕು. ಆಗ ಜೀವನ ಸುಂದರ, ಸುಭದ್ರ. ಪ್ರೀತಿಯ ಭಾವವನ್ನ ಕಲುಷಿತಗೊಳಿಸದೆ ಪ್ರಾಮಾಣಿಕ ಪ್ರೀತಿಯನ್ನ ಆಸ್ವಾದಿಸುವ. ಸ್ನೇಹಿತರೆ, ನನ್ನ ಅಭಿಪ್ರಾಯ ಕೇಳಿ, ನಿಜವೆನಿಸಿದರೆ ಸಂತೋಷ, ಅಥವಾ ಇದರ ಬಗ್ಗೆ ಆಳವಾಗಿ ವಿಮರ್ಶನೆ ಕಂಡರೆ ದಯವಿಟ್ಟು ಕಾಮೆಂಟ್ ಮಾಡಿ. ಪ್ಲೀಸ್ ಟೇಕ್ ಕೇರ್. ಗಾಡ್ ಬ್ಲೆಸ್.